ಹೀಗೆ ಬೆಂಬಲಿಸಿದ ಟರ್ಕಿಗೆ ಇದೀಗ ಬಿಗ್ ಶಾಕ್ ಎದುರಾಗ್ತಾ ಇರೋದು. ಟರ್ಕಿಯ ಸೆಲಿಬಿ ಕಂಪನಿ ಪರವಾನಗಿಯನ್ನ ರದ್ದು ಮಾಡಲಾಗಿದೆ. ಟರ್ಕಿ ಸೆಲಿಬಿ ಪರವಾನಗಿಯನ್ನ ರದ್ದುಗೊಳಿಸಿ ಭಾರತ ಆದೇಶವನ್ನ ಹೊರಡಿಸಿರೋದು. ಕಷ್ಟದ ಕಾಲದಲ್ಲಿ ಟರ್ಕಿಯ ಪರವಾಗಿ ಹೆಜ್ಜೆಯನ್ನ ಇಟ್ಟಿತ್ತು ಭಾರತ. ಆದ್ರೆ ಭಾರತಕ್ಕೆ ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿತ್ತು ಈ ಟರ್ಕಿ. ಪಾಕಿಸ್ತಾನಕ್ಕೆ ಸಪೋರ್ಟ್ ಅನ್ನ ಮಾಡಲಾಗಿತ್ತು. ಅದಕ್ಕೆ ಟರ್ಕಿನ ಎಲ್ಲಿ ಇಡಬೇಕು ಅಂತ ಅರಿತುಕೊಂಡಿರುವ ಭಾರತ ಈಗ ಅಲ್ಲೇ ಇಡುವಂತ ಕೆಲಸಕ್ಕೆ ಮುಂದಾಗಿರೋದು. ಪಾಕ್ ಬೆಂಬಲಿಸಿದ ಟರ್ಕಿಯ ವಿರುದ್ಧ ಭಾರತದ ಸಮರ ಮುಂದುವರಿತಾ ಇದೆ. ನೋಡಿ, ಟರ್ಕಿಗೆ ಯಾವತ್ತೂ ಭಾರತ ಸಮಸ್ಯೆಯನ್ನ ಮಾಡಿರಲಿಲ್ಲ, ಸಹಾಯವನ್ನೇ ಮಾಡಿತ್ತು. ಕೇಳದೆ ಇದ್ದರೂ ಮಾನವೀಯತೆ ದೃಷ್ಟಿಯಿಂದ ಟರ್ಕಿಯಲ್ಲಿ ಸಂಕಷ್ಟ ಎದುರಾದಾಗ ಮೊದಲು ಅವರಿಗೆ ಸಹಾಯಕ್ಕೆ ಅಂತ ಹೋಗಿದ್ದು ಭಾರತ. ಆದ್ರೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧದ ಸಂದರ್ಭದಲ್ಲಿ ಟರ್ಕಿ ಪಾಕಿಸ್ತಾನದ ಪರವಾಗಿ ನಿಂತ್ಕೊಳ್ಳುತ್ತೆ. ಭಾರತಕ್ಕೆ ಈ ಮುಖಾಂತರವಾಗಿ ಹಿಂಬದಿಯಿಂದ ಚೂರಿ ಹಾಕೋ ಕೆಲಸವನ್ನ ಮಾಡುತ್ತೆ. ಅದಕ್ಕೆ ಈಗ ಟರ್ಕಿಗೊಂದು ಪಾಠ ಕಲಿಸ್ಬೇಕಲ್ಲ. ನಾವು ಏನೂ ನಿಮ್ ತಂಟೆಗೆನೆ ಬರ್ದೇನೆ ನೀವು ನಮ್ಮ ಆಪೋಸಿಟ್ ಅಲ್ಲಿರೋ ವಿರುದ್ಧ ವೈರ್ಯ ಪರವಾಗಿ ನಿಂತ್ಕೊಳ್ತೀರಾ ಅಂತ ಅಂದ್ರೆ ಒಂದು ತಕ್ಕದಾದ ಉತ್ತರ ಕೊಡಬೇಕು ಅಂತ ಭಾರತ ಒಂದಷ್ಟು ನಿರ್ಧಾರವನ್ನ ತೆಗೆದುಕೊಂಡಿರೋದು. ಇದು ಟರ್ಕಿಗೆ ಬಿಗ್ ಶಾಕ್. ಭಾರತದ ಪ್ರಮುಖ 9 ವಿಮಾನ ನಿಲ್ದಾಣಗಳಲ್ಲಿ ಕಾರ್ಗೋ ನಿರ್ವಹಣೆ ಮಾಡೋಕೆ ಟರ್ಕಿ ಮೂಲದ ಕಂಪನಿ ಜವಾಬ್ದಾರಿಯನ್ನ ವಹಿಸಲಾಗಿತ್ತು. ಇದೀಗ ಭಾರತ ಸರ್ಕಾರ ಟರ್ಕಿ ಮೂಲದ ಕಂಪನಿಗೆ ಕೋಕ್ ನೀಡಿದೆ. ಸೆಲಿಬಿ ಏವಿಯೇಷನ್ ಕಂಪನಿಗೆ ಹೈ ಸೆಕ್ಯೂರಿಟಿ ಕೆಲಸ ನಿರ್ವಹಣೆಯ ಜವಾಬ್ದಾರಿಯನ್ನ ನೀಡಲಾಗಿತ್ತು. ಆದರೆ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ಘೋಷಿಸಿದ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ ಅಲ್ವಾ, ಆಯ್ತು ಪಾಕಿಸ್ತಾನದ ಜೊತೆಗೇನೆ ನಿಮ್ಮ ವ್ಯವಹಾರವನ್ನ ಮಾಡ್ಕೊಳ್ಳಿ ಅಂತ ಈ ಒಂದು ಕೆಲಸವನ್ನ ಭಾರತ ಮಾಡ್ತಾ ಇರೋದು. ಪಾಕ್ ಜೊತೆ ಸೇರಿರುವ ಟರ್ಕಿಯ ಕಂಪನಿಗೆ ಸೂಕ್ಷ್ಮ ಭದ್ರತೆಯ ಮಹತ್ವದ ಕಾರ್ಗೋ ಟರ್ಮಿನಲ್ ಜವಾಬ್ದಾರಿಯನ್ನ ನೀಡಿರೋದು ಸರಿ ಅಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ನಮ್ಮ ದೇಶದಲ್ಲಿ ವ್ಯಕ್ತವಾಗಿತ್ತು. ಅವರು ನಮ್ಮ ಶತ್ರು ಜೊತೆ ಕೈ ಜೋಡಿಸಿದ್ದಾರೆ. ಹೀಗಿರಬೇಕಾದ್ರೆ ಆ ಕಂಪನಿಗೆ ನಾವು ಬಹಳ ಸೂಕ್ಷ್ಮ ಮತ್ತು ಭದ್ರತೆಯ ವ್ಯವಸ್ಥೆಯನ್ನು ಹೊಂದಿರುವಂಥ ಕಾರ್ಗೋ ಟರ್ಮಿನಲ್ ಜವಾಬ್ದಾರಿ ನೀಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಚರ್ಚೆ ಆಗಿತ್ತು. ಆ ಕಾರಣಕ್ಕಾಗಿ ಇದೀಗ ಭಾರತೀಯ ವಿಮಾನಯಾನ ಸಚಿವಾಲಯವು ಈ ಕ್ಷಣದಿಂದಲೇ ವಿಮಾನ ನಿಲ್ದಾಣಗಳ ಬಿಟ್ಟು ಹೋಗಬೇಕು ಅನ್ನುವಂಥ ಆದೇಶವನ್ನು ನೀಡಲಾಗಿದೆ. ಆ ಮುಖಾಂತರವಾಗಿ ಟರ್ಕಿ ಕಂಪನಿಗೆ ದೊಡ್ಡ ಆಘಾತ ಆಗಿರೋದು. ಇದೇ ಮೊದಲ ಬಾರಿಗೆ ಭಾರತ ಟರ್ಕಿ ಮೂಲದ ಕಂಪನಿಯ ವಿರುದ್ಧ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿರೋದು. ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೇರಿದಂತೆ ಭಾರತದ ಒಟ್ಟು 9 ಪ್ರಮುಖ ವಿಮಾನ ನಿಲ್ದಾಣಗಳ ಕಾರ್ಗೋ ಟರ್ಮಿನಲ್ ಮ್ಯಾನೇಜ್ಮೆಂಟ್ ನಿರ್ವಹಣೆ ಮಾಡ್ತಾ ಇತ್ತು. ಈಗ ನಮ್ಮ ದೇಶದ ಭದ್ರತೆಯ ವಿಚಾರವೂ ಕೂಡ ಹೌದು. ಅವರು ನಮ್ಮ ಶತ್ರುವಿನ ಜೊತೆಗೆ ಶಾಮೀಲಾಗಿದ್ದಾರೆ ಅಂತ ಅಂದಾಗ ನಾವು ಹೆಂಗೆ ನಮ್ಮ ಭದ್ರತೆಯನ್ನು ನಂಬಿಕೊಂಡು ಅವ್ರ ಜೊತೆಗೆ ವ್ಯವಹಾರ ಮಾಡೋದಕ್ಕೆ ಸಾಧ್ಯ ಆಗತ್ತೆ? ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಾಗತ್ತೆ. ಹಾಗಾಗಿ ನಿಮ್ಮ ಸಹವಾಸವೂ ಬೇಡ, ನಿಮ್ಮ ಮ್ಯಾನೇಜ್ಮೆಂಟು ಬೇಡ, ನಿಮ್ಮನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಡ್ತೀವಿ ಅಂತ ಹೇಳಿ ಈಗ ಪರವಾನಗಿಯನ್ನು ರದ್ದು ಮಾಡಲಾಗಿದೆ. ಈ ಮುಖಾಂತರವಾಗಿ ಟರ್ಕಿಗೆ ಮುಜುಗರ, ಮುಖಭಂಗ ಎಲ್ಲವೂ ಕೂಡ ಆಗ್ತಾ ಇದೆ. ತಪ್ಪಗಿದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಆದರೆ ನಾವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೋದ್ರಲ್ಲ, ಆ ಕಾರಣಕ್ಕಾಗಿ ಭಾರತ ಈ ಒಂದಷ್ಟು ನಿಲುವುಗಳನ್ನು, ನಿರ್ಧಾರಗಳನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳಲೇಬೇಕಾಗಿತ್ತು. ಇದಕ್ಕೆ ಸಾಕಷ್ಟು ರೀತಿಯಾದಂಥ ಆಕ್ರೋಶ, ಅಸಮಾಧಾನ ವ್ಯಕ್ತವಾಗ್ತಾ ಇತ್ತು. ಹೀಗಿರಬೇಕಾದ್ರೆ ಟರ್ಕಿಗೆ ಹೆಂಗೆ ಹೈ ಸೆಕ್ಯೂರಿಟಿ ಇರುವಂಥ ಕೆಲಸವನ್ನು ವಹಿಸಿದ್ದೀರಾ? ಯಾವ ಆಧಾರದ ಮೇಲೆ, ಯಾವ ನಂಬಿಕೆ ಮೇಲೆ ಟರ್ಕಿ ಇನ್ನೂ ಕೆಲಸ ಮಾಡ್ತಾ ಇದೆ? ಇಲ್ಲಿ ನಾವು ಹೇಗೆ ಇಲ್ಲಿ ಭದ್ರತೆ ಸಿಗುತ್ತೆ ಅಂತ ನೋಡಬೇಕಾಗತ್ತೆ. ಸೆಕ್ಯೂರಿಟಿ ಹೆಂಗೆ ಕೊಡ್ತಾರೆ ಅಂತ ನಾವು ನೋಡಬೇಕಾಗತ್ತೆ. ಹೇಗಿದ್ರು ನಮ್ಮ ಶತ್ರು ರಾಷ್ಟ್ರದ ಜೊತೆ ಕೈ ಜೋಡಿಸಿದ್ದಾರೆ. ಯಾವಾಗ ಏನು ಪಿತೂರಿ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಟರ್ಕಿಗೆ ನಿಯತ್ತು ಅನ್ನೋದು ಇಲ್ಲ. ಅಕಸ್ಮಾತ್ ನಿಯತ್ತು ಅನ್ನೋದು ಇದ್ದಿದ್ರೆ ಭಾರತ ನನ್ನ ಕಷ್ಟದ ಸಂದರ್ಭದಲ್ಲಿ ಆಗಿದೆ, ನನ್ನ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೈ ಹಿಡಿದಿದೆ, ನನ್ನ ಜನರ ರಕ್ಷಣೆಯ ಸಂದರ್ಭದಲ್ಲಿ ಭಾರತ ಬಂದಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಈ ಕಡೆ ಭಾರತಕ್ಕೂ ಸಪೋರ್ಟ್ ಮಾಡೋದು ಬೇಡ ಇತ್ತು, ಆ ಕಡೆ ಪಾಕಿಸ್ತಾನಕ್ಕೂ ಸಪೋರ್ಟ್ ಮಾಡಬಾರ್ದಿತ್ತು. ಆದರೆ ಟರ್ಕಿ ಇದೆಲ್ಲವನ್ನ ಮೀರಿ ಮರೆತು ಪಾಕಿಸ್ತಾನಕ್ಕೆ ಕೈ ಜೋಡಿಸಿದೆ ಅಂದರೆ ನಾಳೆ ನಮ್ಮ ಈ ಹೈಲಿ ಸೆಕ್ಯೂರಿಟಿ ವಿಮಾನ ನಿಲ್ದಾಣಗಳಲ್ಲಿ ಏನಾದರೂ ಸಮಸ್ಯೆಯನ್ನು ಮಾಡಲ್ಲ ಅಂತ ಏನು ನಂಬಿಕೆ ಇದೆ? ಏನು ಗ್ಯಾರಂಟಿ ಇದೆ? ಯಾರು ನಂಬಿಕೆ ಕೊಡ್ತಾರೆ? ಹಾಗಾಗಿ ರಿಸ್ಕ್ ಬೇಡ ಅಂತ ಈ ನಿರ್ಧಾರವನ್ನು ತೆಗೆದುಕೊಂಡಿರೋದು. ಇದಕ್ಕೆ ಸ್ವಾಗತ ಕೂಡ ಮಾಡಲಾಗ್ತಾ ಇದೆ.